ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ನವೆಂಬರ್ 2025, ಇದು ವಿಶ್ವವಸು ಸಂವತ್ಸರ. ಈ ತಿಂಗಳಲ್ಲಿ ಕಾರ್ತಿಕ ಮಾಸವಿದ್ದು ತದನಂತರ ಮಾರ್ಗಶಿರ ಮಾಸ ಬರಲಿದೆ. ಹಾಗಿದ್ರೆ ಈ ತಿಂಗಳಲ್ಲಿ ಬರುವಂತಹ ವಿಶೇಷತೆಗಳೇನಿರ್ಬೋದು, ಹಾಗೆ ಗ್ರಹಗಳ ಚಲನೆ ಹೇಗಿದೆ, ಇದೆಲ್ಲದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಇದ್ರ ಪರಿಣಾಮವಾಗಿ ನಮ್ಮ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀಳ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ನಾವು ನೋಡೋಣ. ನನ್ನ ಸಮಸ್ತ ಕರುನಾಡ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಹಾಗೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ. ಈ ತಿಂಗಳಲ್ಲಿ ಮತ್ತೆ ಇನ್ನೊಂದು ಹಬ್ಬ ಬರಲಿದೆ. ಅದೇನು ಅಂತಂದರೆ ತುಳಸಿ ಹಬ್ಬ. ಯಾರೆಲ್ಲ ಏನು ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡಿರಲ್ಲ, ಮಾಡೋಕ್ಕೆ ಸಾಧ್ಯ ಆಗಿರಲ್ಲ, ಅವರೆಲ್ಲ ಕೂಡ ಈ ತುಳಸಿ ಹಬ್ಬದಲ್ಲಿ ಸೆಲೆಬ್ರೇಟ್ ಮಾಡ್ಕೊತಾರೆ. ಸೊ ಎಲ್ಲರಿಗೂ ಕೂಡ ತುಳಸಿ ಹಬ್ಬದ ಶುಭಾಶಯಗಳು ಕೂಡ. ಹಾಗಿದ್ರೆ ಬನ್ನಿ, ಗ್ರಹಗಳ ಒಂದು ಚಲನೆ ಹೇಗಿದೆ ಅನ್ನೋದನ್ನು ನೋಡೋಣ. ಈ ತಿಂಗಳಲ್ಲಿ ಗ್ರಹಗಳ ಬದಲಾವಣೆ ಏನಾದರೂ ಇದೆಯಾ ಅಂದರೆ ಖಂಡಿತವಾಗ್ಲೂ ಇದೆ. ಮೊದಲನೇದಾಗಿ ಕುಜಗ್ರಹ ಇದೆ ನವೆಂಬರ್ 1ನೇ ತಾರೀಕು ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡ್ತಾ ಇದೆ. ಹಾಗೆ ಶುಕ್ರ ಗ್ರಹ 2ನೇ ತಾರೀಕು ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಪ್ರವೇಶ ಮಾಡ್ತಿದೆ. ಹಾಗೆ ಇದೇ ತಿಂಗಳ 26ನೇ ತಾರೀಕು ಕೂಡ ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡ್ತಿದೆ. ಇನ್ನು ಗುರುಗ್ರಹ 11ನೇ ತಾರೀಕು ತನ್ನ ವಕ್ರ ಚಲನೆಯನ್ನು ಶುರು ಮಾಡ್ತಿದೆ. ಅಂದರೆ ಈಗ ಅದು ಕಟಕ ರಾಶಿಗೆ ಬಂದು ನೆಲೆಸಿರೋದ್ರಿಂದ ಕಟಕದಿಂದ ಮತ್ತೆ ಮಿಥುನ ರಾಶಿಗೆ ಹೋಗೋದಕ್ಕೋಸ್ಕರ ತನ್ನ ವಕ್ರ ಚಲನೆಯನ್ನು ಶುರು ಮಾಡುತ್ತೆ. ಹಾಗೆ ಇನ್ನು ಸೂರ್ಯ 16ನೇ ತಾರೀಕು ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ ತನ್ನ ಪ್ರಯಾಣವನ್ನು ಬೆಳೆಸ್ತಾ ಇದೆ. ಹಾಗಿದ್ರೆ ಬನ್ನಿ, ದ್ವಾದಶ ರಾಶಿಗಳ ಮೇಲೆ ಇದರಿಂದ ಏನೆಲ್ಲ ಪರಿಣಾಮಗಳಾಗ್ತಿದೆ ಅನ್ನೋದ್ರ ಬಗ್ಗೆ ನೋಡೋಣ. ಇನ್ನು ಮೇಷರಾಶಿಯವರಿಗೆ ನವೆಂಬರ್ ತಿಂಗಳ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ, ಈ ತಿಂಗಳಲ್ಲಿ ನಿಮಗೆ 12ನೇ ಮನೆಯಲ್ಲಿ ಶನಿಯ ಸಂಚಾರವಿದೆ. ಅಂದರೆ ಇನ್ನು 2 ವರ್ಷಗಳ ಕಾಲ ಶನಿ ಅಲ್ಲೇ ಇರೋದ್ರಿಂದ 12ನೇ ಮನೆಯಲ್ಲಿ ಶನಿಯ ಸಂಚಾರವಿರುತ್ತೆ. ಶನಿಯಿಂದ ನಿಮ್ಗೆ ಏನಾಗುತ್ತೆ ಅಂತಂದರೆ, ನೀವು ಮಾಡ್ತಿರೋ ಕೆಲಸಗಳಲ್ಲಿ ಖಂಡಿತವಾಗ್ಲೂ ಯಶಸ್ಸು ಸಿಗ್ತಾ ಇದೆ, ಆದರೂ ಸ್ವಲ್ಪ ನಿಧಾನ ಆಗುವಂಥದ್ದು, ಸ್ವಲ್ಪ ಫಲಗಳು ನಿಮಗೆ ಸ್ವಲ್ಪ ಈಸಿಯಾಗಿ ಸಿಗಲ್ಲ. ನೀವು ಎಷ್ಟು ಎಫರ್ಟಾಗಿ ಕೆಲಸ ಮಾಡ್ತಿರೋ ಅಷ್ಟು ಫಲಗಳು ನಿಮ್ಗೆ ಖಂಡಿತ ಸಿಗುತ್ತೆ. ಯಾರೆಲ್ಲ ತನ್ನ ಸ್ವಂತ ಜಾಗದಿಂದ ಹೊರಗಡೆ ಹೋಗಿ ವ್ಯಾಪಾರ ಮಾಡ್ತಾ ಇದ್ದೀರಾ ಅಥವಾ ಬೇರೆ ವಿದೇಶದಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀರಾ, ಅವರಿಗೆಲ್ಲ ಕೂಡ ಒಂದು ಉತ್ತಮವಾದ ಪ್ರತಿಫಲ ಖಂಡಿತವಾಗ್ಲೂ ಸಿಗುತ್ತೆ. ಅಂದರೆ ನಿಮ್ಮ ಜಾಗದಲ್ಲೇ ಇದ್ದು ವ್ಯಾಪಾರ ಮಾಡ್ತಿರೋರಿಗೂ ಮಾತ್ರ ಸ್ವಲ್ಪ ವ್ಯಾಪಾರದಲ್ಲಿ ಏರುಪೇರುಗಳಾಗೋಂಥ ಸಾಧ್ಯತೆಗಳಿದೆ. ಸೊ ಹಣದ ಅರಿವು ತುಂಬ ಚೆನ್ನಾಗೇನೋ ಇರುತ್ತೆ, ಯಾಕಂದರೆ ಗುರುವಿನ ದೃಷ್ಟಿ ತುಂಬ ಚೆನ್ನಾಗಿದೆ, ಗುರು ಕೂತ್ಕೊಂಡಿರೋಂಥ ಪ್ಲೇಸ್ಮೆಂಟ್ ತುಂಬ ಚೆನ್ನಾಗಿದೆ. ಆದರೆ ನಿಮ್ಮ ಲಗ್ನಾಧಿಪತಿ ಆಗಿರುವಂತಹ ಕುಜಗ್ರಹ ಕೂಡ ನಿಮ್ಮ 7ನೇ ಮನೆಯಿಂದ 8ನೇ ಮನೆಗೆ ಪ್ರವೇಶನ ಬೆಳೆಸ್ತಾ ಇದೆ. ಸೊ ಹಾಗಾಗಿ ಸ್ವಲ್ಪ ಏರಿಳಿತಗಳಾಗೋ ಸಾಧ್ಯತೆಗಳಿರುತ್ತೆ. ದಿಢೀರಂತ ಲಾಸ್ ಆಗೋದು, ದಿಢೀರಂತ ಗೇಯ್ನ್ ಆಗುವಂಥದ್ದು, ಅಥವಾ ಅನಿರೀಕ್ಷಿತ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯುವಂಥದ್ದು, ಯಾವುದೋ ಬಲ್ಕಾಗಿ ಒಂದು ಅನಿರೀಕ್ಷಿತವಾದ ದುಡ್ಡು ನಿಮಗೆ ಬಂದು ಸೇರುವಂಥದ್ದು, ಈ ರೀತಿಯೆಲ್ಲ ನಿಮ್ಮ ಜೀವನದಲ್ಲಿ ಈ ತಿಂಗಳು ನಡೆಯುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಹಾಗಾಗಿ ನೀವು ಮಾಡಬೇಕಾಗಿರೋ ಮೊದಲನೇ ಕೆಲಸ ಏನು ಅಂತಂದರೆ, ಅನಿರೀಕ್ಷಿತವಾದ ಖರ್ಚುಗಳು ಎದುರಾಗೋದ್ರಿಂದ ನೀವೇನಾದರೂ ಪರ್ಟಿಕ್ಯುಲರಾಗಿ ಒಂದು ಖರ್ಚು ಮಾಡ್ತಿದ್ದೀರ ಅಂದರೆ ಯೋಚನೆ ಮಾಡಿ ಖರ್ಚು ಮಾಡಿ, ಯಾವುದಕ್ಕೆ ಮಾಡಬೇಕು ಯಾವುದಕ್ಕೆ ಮಾಡಬಾರ್ದು ಅಂತ ತಿಳ್ಕೊಂಡು ಖರ್ಚು ಮಾಡಿ. ಬಿಕಾಸ್ ನಿಮಗೆ ಆಲ್ರೆಡಿ ಬರ್ತಿರೋಂಥ ಇನ್ಕಮಲ್ಲಿ ನೀವು ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಿಂತ ಸ್ವಲ್ಪ ಕಮ್ಮಿ ಬರ್ತಾ ಇರೋದ್ರಿಂದ ನೀವು ಮತ್ತಷ್ಟು ಖರ್ಚು ಮಾಡ್ಕೊಂಡ್ಬಿಟ್ರೆ ಅದರಿಂದ ನಿಮಗೆ ತೊಂದರೆಗಳಾಗೋ ಸಾಧ್ಯತೆಗಳಿರುತ್ತೆ. ಅದ್ರ ಕಡೆ ಸ್ವಲ್ಪ ನೀವು ಗಮನ ಕೊಡಬೇಕಾಗಿ ಬರುತ್ತೆ. ಇನ್ನು ಗುರುವಿನ ಸ್ಥಾನದಿಂದ ನಿಮಗೆ ಭೂಮಿಯಿಂದ ಲಾಭ ಬರುತ್ತೆ, ಅದನ್ನು ನಿಂತೋಗಿರೋಂಥ ಕೆಲಸಗಳು ಅದು ಮುಂದುವರಿಯುತ್ತೆ, ಅದರಿಂದ ನಿಮಗೆ ಲಾಭ ಆಗುತ್ತೆ. ಸ್ವಲ್ಪ ನಿಮಗೆ ಮೈಂಡಿಗೆ ರಿಲ್ಯಾಕ್ಸ್ ಆಗುವಂಥ ಒಂದು ಟೈಮ್ ಅಂತಲೇ ಹೇಳ್ಬೋದು. ಇನ್ನು ಯಾರೆಲ್ಲ ಮೇಷರಾಶಿಯ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆಲ್ಲ ತುಂಬ ಉತ್ತಮವಾದ ಒಂದು ಸಮಯ ಅಂತಲೇ ಹೇಳ್ಬೋದು. ನೀವೇನಾದರೂ ಓದಿದ್ದು ತಲೆಗೆ ಅಂಟುವಂಥದ್ದು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದರೂ ಬರೀತಿದ್ದೀರಾ ಅಂದರೆ ಅದರಲ್ಲಿ ನಿಮಗೆ ಯಶಸ್ಸು ಸಿಗುವಂಥದ್ದು, ಈ ರೀತಿಯೆಲ್ಲ ಒಂದು ಶುಭವಾದ ಒಂದು ಸುದ್ದಿ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಇನ್ನು ಕೇತುವಿನ ಒಂದು ಸ್ಥಾನಮಾನದಿಂದ ಸ್ವಲ್ಪ ನಿಮಗೆ ಜೀವನದಲ್ಲಿ ಸ್ವಲ್ಪ ನಿಮ್ಮ ಮಕ್ಕಳಿಗೆ ಸ್ವಲ್ಪ ಏಟುಗಳಾಗುವಂಥದ್ದು, ತೊಂದರೆಗಳಾಗುವಂಥದ್ದು, ಅಥವಾ ನಿಮ್ಮ ಗಂಡ ಹೆಂಡತಿನಲ್ಲಿ ಒಂದು ಒಳ್ಳೆ ಬಾಂಡೇಜ್ ಇಲ್ಲದೆ ಇರುವಂಥದ್ದು, ಅಥವಾ ಏನಾದರೂ ಸ್ವಲ್ಪ ಸಣ್ಣ ಪುಟ್ಟ ಕಿರಿಕಿರಿಗಳಾಗುವಂಥದ್ದು, ಈ ರೀತಿಯೆಲ್ಲ ಆಗುತ್ತೆ. ಸೊ ಅದಕ್ಕಾಗಿ ನೀವೇ ಸ್ವಲ್ಪ ತಾಳ್ಮೆ ವಹಿಸ್ಕೊಬೇಕು. ತಾಳ್ಮೆ ವಹಿಸ್ಕೊಂಡು ಜೀವನ ಮಾಡ್ಕೊಂಡು ಹೋಗೋದ್ರಿಂದ ಬರೋ ನೆಗೆಟಿವಿಟಿನ ಖಂಡಿತವಾಗ್ಲೂ ತಪ್ಪಿಸ್ಬೋದು. ಮಕ್ಕಳು ತುಂಬ ಸಣ್ಣ ಮಕ್ಕಳುಗಳೇನಾದರೂ ಇದ್ದು ಅಂತಂದರೆ ಅವರಿಗೆ ಅಲ್ಲಿ ಇಲ್ಲಿ ಪೆಟ್ ಮಾಡ್ಕೊಳ್ಳೋ ಸಾಧ್ಯತೆಗಳಿರುತ್ತೆ. ಸೊ ಅವ್ರ ಕಡೆ ಸ್ವಲ್ಪ ನೀವು ಗಮನ ಕೊಡಬೇಕಾಗಿ ಬರುತ್ತೆ. ನಿಮ್ಮ 2ನೇ ಮನೆ ಅಧಿಪತಿ ಆಗಿರುವಂತಹ ಶುಕ್ರ ಗ್ರಹ ನಿಮ್ಮ 7ನೇ ಮನೆಯಲ್ಲಿ ಕುತ್ಕೊಂಡಿರೋದ್ರಿಂದ, ನಿಮ್ಮ ಲಗ್ನನ ನೇರವಾಗಿ ನೋಡ್ತಾ ಇರೋದ್ರಿಂದ ನಿಮಗೆ ಮುಖದಲ್ಲಿ ಒಂಥರ ಕಾಂತಿ ಬರುವಂಥದ್ದು, ಮತ್ತು ನಿಮ್ಮ ದಾಂಪತ್ಯದಲ್ಲಿ ಸ್ವಲ್ಪ ಇವಾಗಲೇ ನಾನು ಹೇಳಿದೆ ನಿಮಗೆ ಸ್ವಲ್ಪ ಇರುಸು ಮುರುಸು ಆಗುತ್ತೆ, ಸ್ವಲ್ಪ ಫೈಟ್ ಇರುತ್ತೆ ನಿಮ್ಮ ಮಧ್ಯದಲ್ಲಿ ಅಂತ ಹೇಳಿದೆ. ಅದ್ರ ಜೊತೆಯಲ್ಲಿ ಏನು ಅಂತಂದರೆ ಅದು ನಿಮಗೆ ಲ್ಯಾಗ್ ಮಾಡ್ಕೊಂಡು ಹೋಗ್ದಿರಾ, ಅಂದರೆ ಜಾಸ್ತಿ ದಿನಗಳ ಕಾಲ ಹೇಳ್ಕೊಂಡು ಹೋಗ್ದಿರಾ ಆಗಿಂದಾಗಲೇ ಸರಿ ಹೋಗುವಂಥದ್ದು. ಎಷ್ಟೇ ಕಿತ್ತಾಡಿದ್ರು ಕೂಡ ಬೆಳಗ್ಗೆ ಕಿತ್ತಾಡಿ ಸಾಯಂಕಾಲದಷ್ಟೊತ್ತಿಗೆ ಅದು ಶಮನ
ಆಗುವಂಥ ಒಂದು ಸಾಧ್ಯತೆಗಳು ಜಾಸ್ತಿ ಇದೆ, ಯಾಕಂದರೆ ಶುಕ್ರನ ಪ್ರಭಾವದಿಂದ. ಹಾಗೆ ನಿಮಗೆ ಫಿನಾನ್ಷಿಯಲ್ ಸ್ಟೇಟಸ್ ಕೂಡ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ. ಅಂದರೆ ನಿಮಗೆ ಮಾಡ್ತಿರೋ ಕೆಲಸಕ್ಕೆ ಸ್ವಲ್ಪ ಲಾಭ ಕೂಡ ಚೆನ್ನಾಗೇ ಬರ್ತಾ ಇರುತ್ತೆ, ಆದರೆ ಅಧಿಕವಾದ ಖರ್ಚು, ಸ್ವಲ್ಪ ಲ್ಯಾವಿಶಾಗಿ ಖರ್ಚು ಮಾಡುವಂಥದ್ದು, ಏನೋ ಜಾಸ್ತಿ ಬೆಲೆ ಬಾಳುವಂಥ ವಸ್ತುಗಳನ್ನ ತೊಗೊಳ್ಳೋವಂಥದ್ದು, ಈ ರೀತಿಯೆಲ್ಲ ಆಗೋ ಸಾಧ್ಯತೆಗಳಿರುತ್ತೆ. ಖರ್ಚಿನ ಕಡೆ ಸ್ವಲ್ಪ ಕಡಿವಾಣ ಹಾಕೋದ್ರಿಂದ ಬರೋ ನೆಗೆಟಿವಿಟಿನ ಖಂಡಿತವಾಗ್ಲೂ ನೀವು ತಪ್ಪಿಸ್ಬಹುದು. ಇನ್ನು ರಾಹುವಿನ ಪ್ರಭಾವದಿಂದ ನಿಮ್ಮ ಬಿಸ್ನೆಸ್ನಲ್ಲಿ ಅಥವಾ ನೀವೇನಾದರೂ ಕೆಲಸ ಮಾಡ್ತಾ ಇದ್ದೀರಾ ಅಂತಂದರೆ, ಅಥವಾ ವ್ಯವಹಾರ ಮಾಡ್ತಿದ್ದೀರಾ ಅಂದರೆ ಅದರಲ್ಲಿ ಖಂಡಿತವಾಗ್ಲೂ ಸಕ್ಸಸ್ ಕೊಟ್ಟೇ ಕೊಡ್ತಾರೆ. ಅಂದರೆ ಅದು ಕೂಡ ಅಷ್ಟೇ, ದಿಢೀರಂತ ಬರುವಂಥದ್ದು, ದಿಢೀರಂತ ಲಾಸ್ ಆಗುವಂಥದ್ದು, ಈ ರೀತಿ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ, ಒಂದೇ ರೀತಿಯಲ್ಲಿ ನಿಮ್ಮ ಜೀವನ ನಡ್ಕೊಂಡು ಹೋಗುತ್ತೆ ಅಂತ ಯಾವುದೂ ಮೊದಲೇ ಪ್ಲ್ಯಾನಿಂಗ್ಸ್ನ ಮಾಡ್ಕೊಳ್ಳೋಕೆ ಹೋಗಬೇಡಿ. ಹಾಗಾಗಿ ಈ ತಿಂಗಳಲ್ಲಿ ಮೇಷರಾಶಿಯವರಿಗೆ ಸ್ವಲ್ಪ ಏನು ಮಿಶ್ರ ಫಲಿತಾಂಶಗಳಿರೋದ್ರಿಂದ ಈ ತಿಂಗಳಲ್ಲಿ ನೀವು ಕೆಲವೊಂದು ಪರಿಹಾರಗಳನ್ನ ಮಾಡ್ಕೊಬೇಕಾಗುತ್ತೆ. ಬರುತ್ತೆ. ಪರಿಹಾರಗಳೇನು ಅಂತಂದರೆ, ಮೊದಲನೇದಾಗಿ ನೀವು ತಾಳ್ಮೆಯಿಂದ ಮಾತಾಡುವಂಥದ್ದು, ತುಂಬ ಕೋಪ ಮಾಡ್ಕೊಳ್ಳೋವಂಥದ್ದು, ಟೆನ್ಷನ್ ಮಾಡ್ಕೊಳ್ಳೋವಂಥದ್ದು, ಇವಾಗ ಹಿಂಗೆ ಆಗೋಯ್ತಲ್ಲ ಏನು ಮಾಡಲಿ ಅಂತ ಕೊರಗುವಂಥದ್ದು, ಇದು ಯಾವುದನ್ನು ಮಾಡ್ದಿರಾ ಬಂದಿರೋಂಥ ಎಲ್ಲ ಸವಾಲುಗಳನ್ನು ಕೂಡ ನೀವು ಈಸಿಯಾಗಿ ತೊಗೋಬೇಕಾಗಿ ಬರುತ್ತೆ. ಸೊ ನೀವು ಒಂದು ಜಾಗದಲ್ಲಿ ವ್ಯಾಪಾರ ಮಾಡ್ತಿದ್ದೀರಾ, ಅಲ್ಲಿ ಆಗ್ತಿಲ್ಲ ಅಂತಂದಾಗ ಅಟ್ಲೀಸ್ಟು ಜಾಗ ಚೇಂಜ್ ಮಾಡುವಂಥದ್ದು, ಈ ರೀತಿ ಮಾಡ್ಕೋಬೋದು. ಆದರೆ ಹೊಸ ಯಾವುದು ಇದನ್ನು ಮಾಡೋಕ್ಕೆ ಹೋಗಬೇಡಿ. ಹೊಸ ಬ್ರಾಂಚಸ್ ಏನಾದರೂ ಓಪನ್ ಮಾಡ್ತಾ ಇದ್ದೀರಾ ಅಥವಾ ಏನಾದರೂ ಹೊಸ ಪಾರ್ಟ್ನರ್ಶಿಪ್ ತೊಗೊತಿದ್ದೀರಾ ಅಂದರೆ ಅದನ್ನು ಮುಂದೂಡೋದೇ ಒಳ್ಳೆಯದು. ಹಾಗೆ ಏನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಎಳ್ಳಿನಿಂದ ಮಾಡಿರೋಂಥ ಖಾದ್ಯಗಳನ್ನ ಬುಧವಾರದ ದಿವಸ ನೀವು ದಾನ ಮಾಡೋದ್ರಿಂದ ಅದರಿಂದ ಸ್ವಲ್ಪ ನಿಮಗೆ ಶನಿಯಿಂದ ಬರುವಂಥ ದೋಷಗಳು ಸ್ವಲ್ಪ ಪರಿಹಾರ ಆಗುತ್ತೆ. ಹಾಗೆ ಪ್ರತಿದಿನ ನೀವು ಗಜೇಂದ್ರ ಮೋಕ್ಷ ಅನ್ನೋ ಸ್ತೋತ್ರನ ಕೇಳಬೇಕಾಗಿ ಬರುತ್ತೆ. ಇದನ್ನು ಕೇಳೋದ್ರಿಂದ ಏನಾಗುತ್ತೆ, ಬರುವಂಥ ಎಲ್ಲ ಸಂಕಷ್ಟಗಳನ್ನು ಕೂಡ ನೀವು ತಪ್ಪಿಸ್ಕೋಬೋದು. ಹಾಗಾಗಿ ಪ್ರತಿದಿನ ಅದನ್ನು ನೀವು ಸ್ಮರಣೆ ಮಾಡಿ ಕೇಳಿ. ಹಾಗೂ ಸಾಧ್ಯವಾದಷ್ಟು ಆಂಜನೇಯನ ಸ್ಮರಣೆ ಮಾಡೋದು ಅಥವಾ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಕೂಡ ಬರುವಂಥ ಎಲ್ಲ ನೆಗೆಟಿವಿಟಿನೂ ಖಂಡಿತವಾಗ್ಲೂ ತಪ್ಪಿಸ್ಕೋಬೋದು. ಇನ್ನು ಇವಿಷ್ಟು ಮೇಷರಾಶಿಯವರ ನವೆಂಬರ್ ತಿಂಗಳ ಫಲಾನುಫಲಗಳಾಗಿತ್ತು. ಇನ್ನು ಇಲ್ಲಿವರೆಗೂ ಹೇಳಿರುವಂಥ ಫಲಾನುಫಲಗಳು ಸಾಮಾನ್ಯ ಫಲಗಳಾಗಿದ್ದು, ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೋಬೇಕಾಗತ್ತೆ. ಯಾಕೆ ಅಂತಂದರೆ ನೋಡಿ, ಇವಾಗ ನಾವು ಗೋಚಾರ ಫಲಗಳನ್ನಷ್ಟೇ ಹೇಳಿದ್ದೀವಿ, ಈ ರಾಶಿಗೆ ಇಂಥ ಫಲಗಳಾಗುತ್ತೆ ಅಂತ. ಆದರೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಗ್ರಹಗಳ ಸ್ಥಾನಮಾನಗಳು ಬೇರೆ ಆಗಿರುತ್ತೆ. ಸೊ ಹಾಗಾಗಿ ಅದ್ರ ಫಲಗಳೇ ಬೇರೆ ಆಗಿರುತ್ತೆ, ನಿಮ್ಮ ದಶಾಭುಕ್ತಿ ಬೇರೆ ಆಗಿರುತ್ತೆ. ಹಾಗಾಗಿ ನಿಮ್ಮ ಜಾತಕಕ್ಕೆ ಅದನ್ನು ನೀವು ಅನ್ವಯಿಸ್ಕೊಂಡು ನೋಡಿದಾಗ ನಿಮ್ಗೇನು ಅನಿಸುತ್ತೆ, ಇವ್ರು ಹೇಳ್ತಿರೋದು ಕರೆಕ್ಟಾಗಿಲ್ಲ, ನನಗೆ ಮ್ಯಾಚ್ ಆಗ್ತಿಲ್ಲ ಅಂತ ಕೆಲವರು ಕಮೆಂಟ್ಸ್ನಲ್ಲಿ ನಾನು ನೋಡಿದ್ದೀನಿ. ಏನು ನಮಗೆ ಇದೆಲ್ಲ ಆಗೇ ಇಲ್ಲ, ನೀವು ಸುಮ್ಮನೆ ಹೇಳ್ತಾ ಇದ್ದೀರಾ, ಅಥವಾ ಒಳ್ಳೆದಿನ ಹೇಳಿದರೆ ಅಯ್ಯೋ ನೀವು ಹೇಳಿರೋದು ನಮಗೆ ನಡೆದೇ ಇಲ್ಲ, ನಾವು ತುಂಬ ಕಷ್ಟದಲ್ಲಿದ್ದೀವಿ ಅನ್ನೋದು. ಹಾಗಾಗಿ ಏನಂತಂದರೆ, ನಿಮ್ಮ ಜಾತಕನ ಒಂದ್ಸತಿ ಪರಿಶೀಲನೆ ಮಾಡಿಸ್ಕೊಳ್ಳಿ. ನಿಮ್ಗೆ ಏನಾದ್ರು ನೆಗೆಟಿವಿಟಿ ಆಗ್ತಿದೆ ಅಥವಾ ನಿಮ್ಮ ಜೀವನದಲ್ಲಿ ತುಂಬ ಚೆನ್ನಾಗಿದ್ರೂ ಕೂಡ ನಾವು ನೆಗೆಟಿವಿಟಿ ಹೇಳಿದ್ದೀವಿ ಅಂತಂದರೆ ಅದೆಲ್ಲ ಗ್ರಹಗಳ ಸ್ಥಾನಮಾನದ ಮೇಲೆ ಅದೆಲ್ಲ ಬದಲಾವಣೆ ಆಗುತ್ತೆ. ದಯಮಾಡಿ ಒಂದ್ಸತಿ ನಿಮ್ಮ ಜಾತಕನ ನೀವು ನಿಮ್ಮ ಗೊತ್ತಿರೋಂಥ ಯಾರಾದರೂ ಜ್ಯೋತಿಷಿಗಳ ಹತ್ರ ನೀವು ಪರಿಶೀಲನೆ ಮಾಡಿಸ್ಕೋಬೋದು, ಅಥವಾ ನಮ್ಮಲ್ಲಿ ಕೂಡ ನೀವು ಪರಿಶೀಲನೆ ಮಾಡಿಸ್ಕೋಬೋದು. ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಜಾತಕಗಳನ್ನ ನೀವು ಪರಿಶೀಲನೆ ಮಾಡಿಸ್ಕೋಬೋದು. ಹಾಗೆ ನಮ್ಮಲ್ಲಿ ಸಿಗುವಂತಹ ಕ್ರಿಸ್ಟಲ್ಸ್ಗಳನ್ನ ನೀವು ತೊಗೊಂಡೋಗಿ ಇಟ್ಕೊಳ್ಳೋದ್ರಿಂದ ನಿಮ್ಮ ಅದೃಷ್ಟಗಳು ಕೂಡ ಬದಲಾಗುತ್ತೆ. ಅದನ್ನು ಕೂಡ ಕೆಲವರು ಕೇಳ್ತಾರೆ, ಕ್ರಿಸ್ಟಲ್ಸ್ ಅಂದರೆ ಏನು, ಯಾವ ಕ್ರಿಸ್ಟಲ್ಸು, ಏನು ಇಟ್ಕೋಬೇಕು ಅಂತ ಹೇಳ್ಬಿಟ್ಟು. ಆದರೆ ಅದನ್ನು ಕೂಡ ನಿಮ್ಮ ಜಾತಕನ ಒಂದ್ಸತಿ ಪರಿಶೀಲನೆ ಮಾಡಿ, ಯಾವ ಗ್ರಹದ ನಿಮಗೆ ಪ್ರಭಾವ ಜಾಸ್ತಿ ಬೇಕು ಅಥವಾ ಒಂದು ಆಶೀರ್ವಾದ ಜಾಸ್ತಿ ಬೇಕು, ಯಾವುದನ್ನು ನೀವು ಹಾಕೋಬೇಕು, ಯಾವುದು ಹಾಕೋಬಾರ್ದು ಅನ್ನೋದನ್ನು ಕೂಡ ನಾವು ವಿಮರ್ಶೆ ಮಾಡಿನೇ ನಿಮಗೆ ನಾವು ಅದನ್ನು ಪ್ರೊವೈಡ್ ಮಾಡೋದು. ಹಾಗಾಗಿ ಅದರ ಸದುಪಯೋಗನ ನೀವು ಪಡಿಸ್ಕೊಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ. ಇನ್ನು ಇವಿಷ್ಟು ದ್ವಾದಶ ರಾಶಿಗಳ ಈ ತಿಂಗಳ ಫಲಾನುಫಲಗಳಾಗಿತ್ತು. ಹಾಗೆ ಮುಂದಿನ ತಿಂಗಳು ಇದೇ ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.